ಅವನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್. ಮೆಸೇಜ್ನಲ್ಲೇ ಯುವತಿಯರಿಗೆ ಕಾಳ ಹಾಕ್ತಿದ್ದ, ಬಣ್ಣ ಬಣ್ಣದ ನಾಟಕ ಆಡಿ ಹಣ ವಸೂಲಿ ಮಾಡ್ತಿದ್ದ. ಇದೀಗ ಆ ಐನಾತಿಯ ಬಂಡವಾಳವನ್ನ ಪತ್ನಿಯೇ ಬಯಲು ಮಾಡಿದ್ದಾಳೆ. ಮಾತಿನಲ್ಲೇ ಗಾಳ ಹಾಕ್ತಿದ್ದ, ಮೆಸೇಜ್ನಲ್ಲೇ ಮನಸ್ಸು ಕದೀತಿದ್ದ. ವೆರೈಟಿ ಫೋಟೋಗಳ ಮೂಲಕ ಯುವತಿಯರ ಗಮನ ಸೆಳೀತಿದ್ದ ಈ ಕ್ರಿಮಿ ಪ್ರೀತಿ ಹೆಸರಲ್ಲಿ ಮಾರಾಮೋಸ ಮಾಡ್ತಿದ್ದ ಈ ಐನಾತಿಯ ಮುಖವಾಡವನ್ನ ಪತ್ನಿಯೇ ಹೊರಗೆಳೆದಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲೇ ಯುವತಿಯರಿಗೆ ಗಾಳ. ಮದುವೆಯಾದ್ರೂ ನಿಲ್ಲಲ್ಲ ಚಾಳಿ, ಪತಿ ವಿರುದ್ಧ ಸಿಡಿದೆದ್ದ ಪತ್ನಿ. ರೀಲ್ಸ್, ವಿಡಿಯೋ, ಫೋಟೋಗೆ ಪೋಸ್ ಕೊಡ್ತಿರೋ ಇವನು ಮನೀಶ್. ಮಂಗಳೂರಿನ ಬಜ್ಪೆ ನಿವಾಸಿ. ಸೌದಿಯಲ್ಲಿ ಕೆಲಸ ಮಾಡ್ತಿದ್ದ ಈ ಐನಾತಿ 5-6 ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಹೊಂದಿದ್ದ. 5-6 ವರ್ಷದ ಹಿಂದೆ ಮಂಗಳೂರಿನ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಈ ಪ್ರೀತಿ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದಾಳೆ. ಬಳಿಕ ಇಬ್ಬರ ನಡುವೆ ಗೆಳೆತನ ಬೆಳೆದಿದ್ದು, ಒಂದು ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಮದುವೆಯಾಗಿದ್ದಾನೆ. ಪ್ರೀತಿ ಮನೆಯವರೇ ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಲಾಕ್ಡೌನ್ ಟೈಮ್ನಲ್ಲಿ ಕೆಲಸ ಇಲ್ಲ ಅಂತ ಪ್ರೀತಿ ಬಳಿಯೇ ಹಣ ವಸೂಲಿ ಮಾಡಿದ್ದಾನೆ. ಇದೀಗ ಸಾಕಷ್ಟು ಯುವತಿಯರಿಗೆ ಮನೀಶ್ ವಂಚಿಸಿರೋದು ಗೊತ್ತಾಗಿದ್ದು ಪತ್ನಿ ಶಾಕ್ ಆಗಿದ್ದಾಳೆ. ಫೇಸ್ಬುಕ್ ಆ್ಯಪ್ ಅಲ್ಲಿ ಅವರು ಫಸ್ಟ್ಗೆ ಇದು ಪರಿಚಯ ಆದದ್ದು. ಅದೊಂದು ಬರ್ಡೇ ಪಾರ್ಟಿದು ಒಂದು ವಿಡಿಯೋ ಇತ್ತು, ಅದು ಸೆಂಡ್ ಆಯಿತು. ನಂತರ ಇವರು ಅದನ್ನು ಡಿಲೀಟೇ ಮಾಡಲಿಲ್ಲ ಸರ್. ನಂತರ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲ ಸೀದಾ ಶಾಪಿಗೆ ಬಂದರು, ಮಾತಾಡಿದ ನಂತರ ನಾನು ಯಾವ ರೀತಿ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳುವಾಗನು ಡಿಲೀಟ್ ಮಾಡ್ತಾ ಇರಲಿಲ್ಲ. ಅಮೌಂಟ್ ಎಲ್ಲ 3 ಲಕ್ಷ ನನ್ನ ಹತ್ರ ತಗೊಂಡಿದ್ರು ಮದುವೆಗೆ ಮುಂಚೆನೆ. ಗೋಲ್ಡ್ ಕೂಡ ತಗೊಂಡಿದ್ರು, ಬ್ಯಾಂಕಲ್ಲಿ ಇಟ್ಟಿದ್ರು. ಮೋಸಗಾರ ಮನೀಶ್ ಬಹ್ರೇನ್ನಲ್ಲಿ ವಿವಾಹಿತ ಮಹಿಳೆ ಜೊತೆ ಲವ್ವಿ ಡವ್ವಿ ಆಡಿರೋದು ಪತ್ನಿಗೆ ಗೊತ್ತಾಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಮನೆಯಿಂದ ಹೊರಹಾಕಿದ್ನಂತೆ. ಇವನ ಹಿನ್ನೆಲೆ ಕೆದಕಿದಾಗ 4-5 ಯುವತಿಯರಿಗೆ ಹೀಗೆ ಮೋಸ ಮಾಡಿ ಹಣ ಪೀಕಿರೋದು ಗೊತ್ತಾಗಿದೆ. ಅರ್ಜೆಂಟ್ ಹಣ ಬೇಕಾಗಿದೆ, ಬ್ರೈನ್ ಟ್ಯೂಮರ್ ಇದೆ ಅಂತೆಲ್ಲ ನಾಟಕವಾಡಿದ್ದಾನೆ. ಸದ್ಯ ಮಂಗಳೂರಿನಲ್ಲಿ ಒಂಟಿಯಾಗಿ ನೆಲೆಸಿರುವ ಕ್ರಿಮಿ ವಿರುದ್ಧ ಪತ್ನಿಯೇ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ನನ್ನ ಅಂದಾಜಿಗೆ 4 ಹುಡುಗಿಯರಿಗೆ ಇದೇ ರೀತಿ ಅವನು ಮಾಡಿದ್ದಾನೆ ಅಂತ ಇದು ಸರ್. ನನಗೆ ಇವನಿಗೆ ಏನೂ ಇಲ್ಲ, ಒಂದು ದಿನದಲ್ಲಿ ಇದು ಮದುವೆ ನಾಟಕದಾಗೆ ಆದ, ಮತ್ತೆ ಹೋದ ಇನ್ನೊಂದು ಹುಡುಗಿಯರನ್ನು ಇದು ಮಾಡ್ತಾ ಇದ್ದಾನೆ. ಸೊ ಇವನಿಗೆ ಹಣದ್ದು ಬೆಲೆ ಇಲ್ಲ ಸರ್. ಸೊ ನನಗೀಗ ಎಷ್ಟು ಖರ್ಚಾಗಿದೆ ನನ್ನ ಮದುವೆಗೆ ಅಷ್ಟು ನನಗೆ ರಿಟರ್ನ್ ಬರಬೇಕು ಸರ್. ಪೊಲೀಸರು ಕೂಡ ಆರೋಪಿಯನ್ನ ವಿಚಾರಣೆ ನಡೆಸಿ ವಾಪಸ್ ಬಿಟ್ಟು ಕಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಇಂತಹ ರೋಮಿಯೋಗಳಿಗೆ ಬೋಲ್ಡ್ ಆಗೋ ಮುನ್ನ ಹುಷಾರಾಗಿರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.